ಎದೋಗ ಆ ಕಡೆ ಎಲ್ಲೆಲ್ಲಿಂದನೋ ಬಂದ್ಬಿಟ್ಟು ನನ್ನ ಪಕ್ಕ ಬಂದು ಕುತ್ಕೊಂತೀಯ. ಯಾಕದೋನು ಹಂಗಂತ್ಯಾ? ಇನ್ನೇನು ಮತ್ತೆ ಹೋಗ್ತಾ ಇದೆಯಲ್ಲ ಅದರಿದ್ರೆ ಡೆಲಿವರಿ ಕೆಲಸಕ್ಕೆ. ನನ್ನ ಫ್ರೆಂಡ್ಸ್ ಮುಂದೆ ನನಗೆ ಅವಮಾನ ಆಗುತ್ತೆ, ನಮ್ಮ ಅಣ್ಣ ನೀನು ಡೆಲಿವರಿ ಜಾಬ್ ಮಾಡ್ತಾನೆ ಅಂತ ಹೇಳ್ಕೊಳಕ್ಕೆ. ಸರಿದೋನು, ಆಯಿತು. ಯಾಕಪ್ಪ ನಿಮ್ಮ ಅಣ್ಣನ ಬಗ್ಗೆ ಅಷ್ಟು ಹಗುರವಾಗಿ ಮಾತಾಡ್ತಾ ಇದೀಯ ನೀನು? ಇನ್ನೇನು ಮತ್ತೆ ಹೋಗ್ತಾವನಲ್ಲ ಯಾವುದೋ ಫುಡ್ ಡೆಲಿವರಿ ಜಾಬ್ಗೆ. ನಾಚಿಕೆ ಆಗುತ್ತೆ ನನಗೆ. ತಪ್ಪದನು ಯಾವುದೇ ಕೆಲಸ ಆದರೂ ತಾರತಮ್ಯ ಮಾಡ್ಬೋದು. ನೀನು ಓದಿದ್ಯಾ ಅದಕ್ಕೆ ನಿನಗೆ ಈ ಕೆಲಸ, ಅವನು ಓದಿಲ್ಲ ಅದಕ್ಕೆ ಅವ್ನಿಗೆ ಆ ಕೆಲಸ ಮಾಡ್ತಾವನೆ. ಅದು ಇನ್ನೊಂದು ಪುಣ್ಯದ ಕೆಲಸ ಗೊತ್ತಾ, ನಿಮ್ಮ ಅಣ್ಣ ಮಾಡ್ತಾ ಇರೋದು ಹಸ್ತೋರ್ಗೆ ಅನ್ನ ತಗೊಂಡೋಗಿ ಕೊಡ್ತಾನೆ. ನೀನು ಅದರಲ್ಲೇ ಭೇದ ಭಾವ ಮಾಡಿ ಮಾತಾಡಿದ್ರೆ ಹೇಗಪ್ಪ? ಸಾರಿ ಅಣ್ಣ, ಡೆಲಿವರಿ ಮಾಡೋ ಕೆಲಸನೇ ಕೀಳಾಗಿ ನೋಡ್ತಾ ಇದ್ದೆ, ನಾನು ಕ್ಷಮಿಸ್ಬಿಡು. ಪರವಾಗಿಲ್ಲ ಬಿಡೋದನ್ನು, ಈಗಲಾದರೂ ನನ್ನ ಅರ್ಥ ಮಾಡ್ಕೊಂಡಲ್ಲ, ಅಷ್ಟೇ ಸಾಕು ನನಗೆ.